ಬಿಎಸ್ಎಫ್ ಪಂಜಾಬ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಅನಾಮಧೇಯ ಡ್ರೋನ್ ಅನ್ನು ಸೀಸ್ ಮಾಡಲಾಗಿದೆ. DJI Mavic 3 ಕ್ಲಾಸಿಕ್ ಡ್ರೋನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ನಿನ್ನೆ ಮಧ್ಯಾಹ್ನ 3:30 ವೇಳೆಗೆ ಪಾಕಿಸ್ತಾನ ಡ್ರೋನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಮುಂಡಾಟದ ಬಳಿಕ ಪಾಕ್ ಭಾರತದ ಎದುರು ಮಂಡಿಯೂರಿದೆ. ಭಾರತದ ಜೊತೆ ಶಾಂತಿ ಮಾತುಕತೆಗೆ ಸಿದ್ಧ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತಲೆಬಾಗಿದ್ದಾರೆ. ಶಾಂತಿ ಮಾತುಕತೆಯಲ್ಲಿ ಕೆಲವು ಷರತ್ತುಗಳು ಇರುತ್ತೆ, ಕಾಶ್ಮೀರದ ಬಗ್ಗೆಯೂ ಚರ್ಚೆಗೆ ಸಿದ್ಧ ಅಂತಲೂ ಪಾಕ್ ಪ್ರಧಾನಿ ಹೇಳಿದ್ದಾರೆ. ಉಗ್ರ ನಜೀರ್ಗೆ ಸಹೋದರಿ ವಿಡಿಯೋ ಕಾಲ್ ಮಾಡಿ ಬೇಡಿಕೊಂಡಿದ್ರು, ಶರಣಾಗಿ ಬಿಡುವಂತ ಹೇಳಿದ್ರು. ಆದರೆ ಸಹೋದರಿ ಮಾತು ಧಿಕ್ಕರಿಸಿದ್ದ ಉಗ್ರ ನಜೀರ್ ಸೇನೆ ಬರಲಿ ನೋಡೋಣ ಅಂತ ಉದ್ದಟತನ ತೋರಿದ್ದ. ಹಠಕ್ಕೆ ಬಿದ್ದವ ಇವತ್ತು ಬೀದಿ ಹೆಣವಾಗಿದ್ದಾನೆ. ಇನ್ನು ಎನ್ಕೌಂಟರ್ನಲ್ಲಿ ಬಲಿಯಾದ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 2 ದಿನಗಳ ಜಮ್ಮು ಕಾಶ್ಮೀರ ಪ್ರವಾಸದಲ್ಲಿದ್ದಾರೆ. ಮೊದಲ ದಿನವಾದ ಇಂದು ಬದಾಮಿ ಬಾಗ್ ಕಂಟೋನ್ಮೆಂಟ್ಗೆ ತೆರಳಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಸೈನಿಕರನ್ನ ಭೇಟಿಯಾದರು. ಸೈನಿಕರ ಜೊತೆ ಆತ್ಮೀಯ ಕ್ಷಣಗಳನ್ನ ಕಳೆದರು. ಪಾಕ್ ಸೇನೆ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ನೀಡಿದ್ದ ಭಾರತೀಯ ಸೈನಿಕರನ್ನ ಶ್ಲಾಘಿಸಿದ್ರು. ಸೈನಿಕರ ಜೊತೆ ನಿಂತು ಫೋಟೋ ತೆಗೆಸಿಕೊಂಡ್ರು. ಯೋಧರ ಜೊತೆಯಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು. ಭಾರತದ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿದ ವೇಳೆ ಧ್ವಂಸಗೊಂಡಿದ್ದ ಪಾಕ್ ಡ್ರೋನ್ ಅವಶೇಷಗಳನ್ನ ರಾಜನಾಥ್ ಸಿಂಗ್ ವೀಕ್ಷಿಸಿದ್ರು. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಮತ್ತು ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ರಾಜನಾಥ್ ಸಿಂಗ್ಗೆ ಸಾಥ್ ನೀಡಿದ್ರು. ಇತ್ತ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರ, ಉರಿ, ಉಂಚಿಬಸ್ಸಿ ಹಾಗೂ ಚಿನಾರ್ ಕಾರ್ಪ್ಸ್ನ ದಗೇರ್ ಡಿವಿಷನ್ಗೆ ಭೇಟಿ ನೀಡಿದ್ರು. ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿದ್ದ ಸೈನಿಕರನ್ನ ಅಭಿನಂದಿಸಿದ್ರು. ಜಮ್ಮು ಕಾಶ್ಮೀರದಲ್ಲಿ ಯೋಧರ ಭೇಟಿ ಬಳಿಕ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ರು. ಭಾರತದ ನೆಲದಲ್ಲಿ ಪಾಕಿಸ್ತಾನ ಮತ್ತೆ ಉಗ್ರ ಕೃತ್ಯ ನಡೆಸಿದೆ, ಅದನ್ನ ಯುದ್ಧದ ಕೃತ್ಯ ಅಂತ ಪರಿಗಣಿಸುತ್ತೇವೆ. ಎರಡೂ ದೇಶಗಳ ನಡುವಿನ ಮಾತುಕತೆಯನ್ನ ಉಲ್ಲಂಘಿಸಿ ಕುಚೇಷ್ಟೆ ಮಾಡಿದ್ರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಗುಡುಗಿದ್ರು. हिंदुस्तान की सरजमी पर किया गया कोई भी आतंकी हमला एक एक्ट ऑफ वार माना जाएगा. दोनों देशों में जो अंडरस्टैंडिंग बनी है फिलहाल वह इसी बात को लेकर है कि सरहद पार से कोई बेजा हरकत अब नहीं की जाएगी. अगर की गई तो बात निकलेगी तो बहुत दूर तक जाएगी. ಇನ್ನು ಪಾಕಿಸ್ತಾನ ನಮ್ಮ ಜೊತೆಗೆ ಮಾತುಕತೆಗೆ ಬಂದ್ರೆ ಭಯೋತ್ಪಾದನೆ ಮತ್ತು ಪಿಒಕೆ ವಿಚಾರವಾಗಿ ಬಂದ್ರೆ ಮಾತ್ರ ಚರ್ಚೆ ನಡೆಯುತ್ತೆ ಎಂದಿದ್ದಾರೆ. ಪಾಕಿಸ್ತಾನದ ಸಚಿವರ ಪರಮಾಣು ದಾಳಿ ಬೆದರಿಕೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ. ಭಯೋತ್ಪಾದನೆ ವಿರುದ್ಧ ನಮ್ಮ ನಿಲುವು ಎಷ್ಟು ಕಠೋರವಾಗಿದೆ ಅಂದ್ರೆ ನಾವು ಅವರ ನ್ಯೂಕ್ಲಿಯರ್ ಬೆದರಿಕೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಎಂದಿದ್ದಾರೆ. ಇದೇ ವೇಳೆ ಪಾಕಿಸ್ತಾನದ ಅಣ್ವಸ್ತ್ರದ ಬಗ್ಗೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ತೀವ್ರ ನಿಗಾ ವಹಿಸಬೇಕು ಎಂದಿದ್ದಾರೆ. आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं. मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए. मैं ये कहना चाहूंगा और साफ तौर पर कहना चाहूंगा. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಿಒಕೆ ಮತ್ತು ಪಾಕ್ನಲ್ಲಿದ್ದ ವಾಯುನೆಲೆಗಳನ್ನ ಧ್ವಂಸಗೊಳಿಸಿತ್ತು. ಬಳಿಕ ಪಾಕಿಸ್ತಾನ ಭಾರತದ ಗಡಿ ರಾಜ್ಯಗಳಿಗೆ ಡ್ರೋನ್ಗಳನ್ನ ಕ್ಷಿಪಣಿಗಳನ್ನ ಹಾರಿಸಿತ್ತು. ಆದರೆ ಭಾರತದ S-400 ಆಕಾಶ್ ಪಾಕ್ನ ದಾಳಿ ಯತ್ನವನ್ನ ವಿಫಲಗೊಳಿಸಿದ್ವು. ಈ ವಿಫಲ ದಾಳಿಯನ್ನೇ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆ ಎಂದಿದೆ. ಇನ್ನು ಭಾರತ ವಿರುದ್ಧದ ಕಾರ್ಯಾಚರಣೆಯ ಸೂತ್ರಧಾರ ಪಾಕ್ ಪ್ರಧಾನಿ ಶಹಬಾಜ್ ಸಹೋದರ ನವಾಜ್ ಶರೀಫ್ ಎನ್ನಲಾಗಿದೆ. ಸಂಪೂರ್ಣ ಕಾರ್ಯಾಚರಣೆ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಮೇಲ್ವಿಚಾರಣೆಯಲ್ಲಿ ನಡೆದಿದೆ ಅಂತ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಹಿತಿ ಸಚಿವೆ ಅಜ್ಮಾ ಬುಖಾರಿ ಹೇಳಿಕೆ ನೀಡಿದ್ದಾಳೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಕಾಲದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ್ದಕ್ಕೆ ಭಾರತೀಯರು ಟರ್ಕಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ.
ಟರ್ಕಿ ಉತ್ಪನ್ನಗಳ ವಿರುದ್ಧ ಬಾಯ್ಕಾಟ್ ಸಮರ ಸಾರಿರುವ ಭಾರತೀಯರು ಟರ್ಕಿಗೆ ಪ್ರವಾಸ ಹೋಗದಿರಲು ನಿರ್ಧರಿಸಿದ್ದಾರೆ. ಆದರೆ ಯಾವ ಟರ್ಕಿಯ ವಿರುದ್ಧ ಭಾರತೀಯರು ಬಾಯ್ಕಾಟ್ ಅಭಿಯಾನ ನಡೆಸುತ್ತಿದ್ದಾರೋ ಅದೇ ಟರ್ಕಿಯ ಸಂಸ್ಥೆಯೊಂದು ದೇಶದೊಳಗೆ ಬೇರೂರಿ ಬಿಟ್ಟಿತ್ತು. ಕರ್ನಲ್ ಸೋಫಿಯಾ ಕುರೇಶಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿ ಇಂತಹ ಹೇಳಿಕೆ ನೀಡುವ ಅಗತ್ಯವೇನಿತ್ತು ಅಂತ ಸಿಜಿಐ ಗವಾಯಿ ಪ್ರಶ್ನಿಸಿದ್ದಾರೆ. ಹೋಗಿ ಕ್ಷಮೆ ಕೇಳಿ ಎಂದು ತಾಕೀತು ಮಾಡಿದ್ದಾರೆ. ಇತ ವಿಜಯ್ ಶಾ ವಿರುದ್ಧ ಸೂಕ್ತ ರೀತಿಯಲ್ಲಿ ಎಫ್ಐಆರ್ ದಾಖಲಿಸದ ಮಧ್ಯಪ್ರದೇಶದ ಪೊಲೀಸರಿಗೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಸುಲಭವಾಗಿ ರದ್ದುಗೊಳಿಸಬಹುದಾದ ರೀತಿಯಲ್ಲಿ ಎಫ್ಐಆರ್ ತಯಾರಿಸಿದ್ದೀರಿ ಎಂದು ಕಿಡಿಕಾರಿದೆ. ಇತ ವಿಜಯ್ ಶಾ ಹೇಳಿಕೆಗೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಉಮಾ ಭಾರತಿ ಅಸಮಾಧಾನ ಹೊರಹಾಕಿದ್ದಾರೆ. ಸಚಿವ ಸ್ಥಾನದಿಂದ ವಜಾಗೊಳಿಸಲು ವಿಳಂಬ ಮಾಡುತ್ತಿರುವುದು ಅಚ್ಚರಿ ತಂದಿದೆ ಎಂದಿದ್ದಾರೆ. ಬಿಜೆಪಿ ನಾಯಕರು ಇಂದು ಬೆಂಗಳೂರಿನಲ್ಲಿ ತಿರಂಗ ಯಾತ್ರೆಯನ್ನ ನಡೆಸಿದರು. ರಾಜ್ಯ ಕಮಲ ಪಡೆಯ ಯಾತ್ರೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭಾಗಿಯಾಗಿದ್ರು. ಈ ಯಾತ್ರೆಗೆ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ದಾರೆ. ನೀವು ಬರೀ ಟ್ರಂಪ್ ಮಾತು ಕೇಳ್ತೀರಾ, ಅದಕ್ಕೆ ಟ್ರಂಪ್ ಯಾತ್ರೆ ಮಾಡಿ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ರಾಧಾ ಮೋಹನ್ ದಾಸ್ ಟ್ರಂಪ್ ಅವರ ಮಾತಿಂದ ನಾವು ಕದನ ವಿರಾಮ ಘೋಷಿಸಿಲ್ಲ ಅಂದ್ರು. ಇವತ್ತು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮನವಿ ಇದೆ, ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗಬೇಡಿ, ಟ್ರಂಪ್ ಯಾತ್ರೆ ಮಾಡ್ರಿ. ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನ್ ಹೇಳ್ತಾರೆ ಅದೇ ನಿಮ್ ಸರ್ಕಾರ ಕೇಳ್ತಕ್ಕಂಥದ್ದು. ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಟ್ರಂಪ್ ಏನ್ ಕೇಳ್ತಾ ಇದಾರೆ ಅದನ್ನೇ ಪಾಲನೆ ಮಾಡತಕ್ಕಂಥದ್ದು ಇದೆ. ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ, ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. भारतीय जनता पार्टी ट्रंप के किसी भी मध्यस्थता को अस्वीकार करती है. ಭಾರತ ಪಾಕಿಸ್ತಾನದ ಪಹಲ್ಗಾಮ್ ಕದನದ ನಡುವೆ 1971ರ ಯುದ್ಧದ ವಿಚಾರ ಪ್ರಸ್ತಾಪವಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಾಣೆಕ್ ಶಾ ಇಲ್ಲದೆ ಇದ್ದಿದ್ರೆ 1971ರ ಯುದ್ಧವನ್ನ ಸೋಲ್ತಾ ಇದ್ವಿ. ಇಂದಿರಾ ಗಾಂಧಿಯಿಂದ ನಾವು ಟೇಬಲ್ನಲ್ಲಿ ಸೋತ್ವಿ ಎಂದಿದ್ದಾರೆ. जो भारत के नेताओं ने शिमला में इंदिरा गांधी और भुट्टो ने बैठ करके लड़ा था. जनरल मानेक शा नहीं रहे होते तो हम 1971 का युद्ध भी हार गए होते. ರಾಜ್ಯದ 35 ಕಡೆ 7 ಅಧಿಕಾರಿಗಳ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಲೋಕಾಯುಕ್ತ ದಾಳಿ ವೇಳೆ ಭ್ರಷ್ಟ ಅಧಿಕಾರಿಗಳ ಖಜಾನೆಯಲ್ಲಿ ಕೋಟಿ ಕೋಟಿ ಆಸ್ತಿ ಪಾಸ್ತಿ ಇರೋದು ಪತ್ತೆಯಾಗಿದೆ. ಕಾನೂನು ಮಾಪನ ನಿರೀಕ್ಷಕ ಎಚ್ಆರ್ ನಟರಾಜ್ ಬಳಿ 3 ಕೋಟಿ 94 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 2 ನಿವೇಶನ, 2 ವಾಸದ ಮನೆ, 9 ಎಕರೆ ಕೃಷಿ ಜಮೀನು ಸೇರಿದಂತೆ ಒಟ್ಟು 3 ಕೋಟಿ 13 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. 1,50,000 ನಗದು, 21 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಸೇರಿದಂತೆ 81,51,000 ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ. ಬಿಡಿಎ ನಗರ ಯೋಜನೆ ಹೆಚ್ಚುವರಿ ನಿರ್ದೇಶಕ ಮುರಳಿ ಬಳಿ 3 ಕೋಟಿ 47 ಲಕ್ಷ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 3 ಸೈಟ್, 3 ಮನೆ ಸೇರಿದಂತೆ 3.16 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಹಾಗೂ 25,54,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಸೇರಿ ಒಟ್ಟು 34,54,000 ರೂಪಾಯಿ ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ. ಇನ್ನು ತುಮಕೂರಿನ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ರಾಜಶೇಖರ್ ಬಳಿ 5.74 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ. 3 ಕೋಟಿ 89 ಲಕ್ಷ 50,000 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಹಾಗೂ 1 ಕೋಟಿ 84 ಲಕ್ಷದ 63,786 ರೂಪಾಯಿ ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ. ಮಂಗಳೂರು, ವಿಜಯಪುರ, ಯಾದಗಿರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಖಜಾನೆಯ ಬೀಗ ಹೊಡೆದಿದ್ದಾರೆ. ಈ ವೇಳೆ ಕೋಟಿ ಕೋಟಿ ಆಸ್ತಿ ಪತ್ತೆಯಾಗಿದೆ. ಮಂಗಳೂರಿನ ಸರ್ವೆ ಸೂಪರ್ವೈಸರ್ ಎಂಆರ್ ಮಂಜುನಾಥ್ ಬಳಿ 2 ಕೋಟಿ 57 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ. 9 ನಿವೇಶನ, 2 ವಾಸದ ಮನೆ ಸೇರಿದಂತೆ ಸ್ಥಿರಾಸ್ತಿ ಮೌಲ್ಯ 2 ಕೋಟಿ 31 ಲಕ್ಷದ 20,000 ರೂಪಾಯಿ ಸ್ಥಿರಾಸ್ತಿ ಪತ್ತೆಯಾಗಿದೆ. ಇನ್ನು 17 ಲಕ್ಷ ಮೌಲ್ಯದ ಚಿನ್ನಾಭರಣ, 23,600 ನಗದು ಸೇರಿದಂತೆ ಚರಾಸ್ತಿ ಮೌಲ್ಯ 25 ಲಕ್ಷದ 73,600 ರೂಪಾಯಿ ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವಿಜಯಪುರ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ಸಾತಾರ್ಲೆ ಬಳಿ 3 ಕೋಟಿ 10 ಲಕ್ಷದ 80,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 3 ನಿವೇಶನ, 2 ಮನೆ ಸೇರಿದಂತೆ 1 ಕೋಟಿ 55 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. 10 ಲಕ್ಷ ನಗದು, 58 ಲಕ್ಷದ 80,000 ರೂಪಾಯಿ ಮೌಲ್ಯದ ಚಿನ್ನಾಭರಣ, 24 ಲಕ್ಷದ ಬ್ಯಾಂಕ್ ಠೇವಣಿ ಸೇರಿದಂತೆ 1 ಕೋಟಿ 55 ಲಕ್ಷ ರೂಪಾಯಿ ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ. ತಹಶೀಲ್ದಾರ್ ಉಮಾಕಾಂತ್ ಬಳಿ 1 ಕೋಟಿ 98 ಲಕ್ಷ 53,000 ಮೌಲ್ಯದ
ಆಸ್ತಿ ಪತ್ತೆಯಾಗಿದೆ. 2 ನಿವೇಶನ, 2 ಮನೆ ಸೇರಿದಂತೆ 91,18,680 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. 7,44,000 ರೂಪಾಯಿ ನಗದು, 12,31,601 ರೂಪಾಯಿ ಮೌಲ್ಯದ ಚಿನ್ನಾಭರಣ, ಬ್ಯಾಂಕ್ ಖಾತೆಗಳಲ್ಲಿ 27,58,900 ರೂಪಾಯಿ ಬ್ಯಾಲೆನ್ಸ್, 1 ಲಾಕರ್, ಪುತ್ರನ ಎಂಬಿಬಿಎಸ್ ಸೀಟ್ಗಾಗಿ ಪಾವತಿಸಿದ 40 ಲಕ್ಷ ಹಣ ಸೇರಿದಂತೆ ಉಮಾಕಾಂತ್ ಬಳಿ 1,07,34,501 ರೂಪಾಯಿ ಮೌಲ್ಯದ ಚಿರಾಸ್ತಿ ಪತ್ತೆಯಾಗಿದೆ. ತಮ್ಮ ಗಂಡಂದಿರು ದ್ರೋಹ ಮಾಡಿದ್ರು ಅಂತ ಸಿಟ್ಟಿಗೆದ್ದ ಇಬ್ಬರು ಮಹಿಳೆಯರು ವಿಚಿತ್ರ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಗಂಡಂದಿರ ಮೇಲಿನ ದ್ವೇಷಕ್ಕೆ ಈ ಇಬ್ಬರು ಮಹಿಳೆಯರು ಸಲಿಂಗ ವಿವಾಹವಾಗಿದ್ದಾರೆ. ಉತ್ತರ ಪ್ರದೇಶದ ಬದೌನಲ್ಲಿ ಆಶಾ ಮತ್ತು ಜ್ಯೋತಿ ಹೆಸರಿನ ಈ ಜೋಡಿ ದೇವಸ್ಥಾನದಲ್ಲಿ ಪರಸ್ಪರ ಹಾರ ಬದಲಾಯಿಸಿಕೊಂಡು ಪತಿ ಪತ್ನಿ ಎಂದು ಘೋಷಿಸಿಕೊಂಡಿದ್ದಾರೆ. ಆಶಾ ಮತ್ತು ಜ್ಯೋತಿ ಇಬ್ಬರು ಈ ಹಿಂದೆ ಲವ್ ಜಿಹಾದ್ಗೆ ಬಲಿಯಾಗಿದ್ದಾಗಿ ಹೇಳಿಕೊಂಡಿದ್ದಾರೆ. ತಮ್ಮ ಪತಿಯಂದಿರು ಧರ್ಮ ಮತ್ತು ಹೆಸರನ್ನ ಮರೆಮಾಚಿ ಪ್ರೇಮದ ಬಲೆಗೆ ಸಿಲುಕಿಸಿ ಬಳಿಕ ಮೋಸ ಮಾಡಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಆಶಾ ಪತಿಯಾಗಿ, ಜ್ಯೋತಿ ಪತ್ನಿಯಾಗಿ ಸಂಸಾರ ನಡೆಸಲಿದ್ದೇವೆ ಎಂದು ಇಬ್ಬರು ಹೇಳಿಕೊಂಡಿದ್ದಾರೆ. 72ನೇ ವಿಶ್ವಸುಂದರಿ ಸ್ಪರ್ಧೆಗೆ ತೆಲಂಗಾಣ ವಿಶ್ವವೇ ತಿರುಗಿ ನೋಡುವಂತೆ ಅದ್ದೂರಿಯಾಗಿ ಸಿದ್ಧವಾಗಿದೆ. ವಿಶ್ವದ ಮೂಲೆ ಮೂಲೆಯಿಂದಲೂ ಸ್ಪರ್ಧಿಗಳು ತೆಲಂಗಾಣಕ್ಕೆ ಬಂದಿಳಿದಿದ್ದಾರೆ. ಬುಧವಾರ ಸಂಜೆ ಯುರೋಪ್ನ 35 ಸ್ಪರ್ಧಿಗಳು ಮುಲುಗು ಜಿಲ್ಲೆಯ ಐತಿಹಾಸಿಕ ರಾಮಪ್ಪ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇವಾಲಯ ಪ್ರವೇಶಕ್ಕೂ ಮುನ್ನ ಸುಂದರಿಯರ ಕಾಲನ್ನ ತೊಳೆದು ಸ್ವಾಗತ ಕೋರಲಾಗಿದೆ. ತೆಲಂಗಾಣದ ಮಹಿಳೆಯರು ಯುರೋಪಿಯನ್ ಸುಂದರಿಯರ ಪಾದ ತೊಳೆದಿರೋದು ಇದೀಗ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಸ್ಕೃತಿಯ ಹೆಸರಿನಲ್ಲಿ ನಮ್ಮ ಮಹಿಳೆಯರನ್ನ ವಿದೇಶಿಗರ ಎದುರು ಅವಮಾನ ಮಾಡಲಾಗಿದೆಯಂತ ವಿರೋಧ ಪಕ್ಷ ಬಿಆರ್ಎಸ್ ಕಿಡಿಕಾರಿದೆ. ದೆಹಲಿಯ ಮುಂಡಕಾ ಪ್ರದೇಶದಲ್ಲಿ ಅಗ್ನಿ ಬೆಂಕಿ ಅವಘಡ ಸಂಭವಿಸಿದೆ. ರಾಸಾಯನಿಕ ಗೋದಾಮಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗೋಡೌನ್ನಲ್ಲಿದ್ದಂತಹ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಘಟನಾ ಸ್ಥಳಕ್ಕೆ ತಕ್ಷಣವೇ ದೌಡಾಯಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಆನಂದ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನ ಬಳಿ ಇದ್ದ 30 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆಯೂ ಬೈಕ್ ಕಳ್ಳತನ ಕೇಸ್ನಲ್ಲಿ ಆನಂದ್ ಜೈಲು ಪಾಲಾಗಿದ್ದ. ಸದ್ಯ ರೈಲು ನಿಲ್ದಾಣದಲ್ಲಿ ಕಳುವಾದ ಬೈಕ್ ಸಂಬಂಧ ತುಮಕೂರು ನ್ಯೂ ಟೌನ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ರಾಜ್ ನಿಡಿಮೋರ್ ಜೊತೆ ಸೌತ್ ಬ್ಯೂಟಿ ಸಮಂತ ಸಾಲು ಸಾಲು ಫೋಟೋಗಳನ್ನ ಹಂಚಿಕೊಳ್ತಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ಸಮಥಿಂಗ್ ನಡೆಯುತ್ತಿದೆ ಎಂದು ಇಡೀ ಸಿನಿಲೋಕ ಗುಸುಗುಸು ಮಾತನಾಡುತ್ತಿದೆ. ಈ ಬೆನ್ನಲ್ಲೇ ನಿಡಿಮೋರು ಪತ್ನಿ ಶ್ಯಾಮಲಿ ಡೇ ಮಾರ್ಮಿಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ನನ್ನ ಬಗ್ಗೆ ಕೇಳುವ, ಮಾತನಾಡುವ, ನನ್ನನ್ನ ಭೇಟಿಯಾದವರಿಗೆಲ್ಲ ಪ್ರೀತಿ ಮತ್ತು ಆಶೀರ್ವಾದ ಎಂದು ಬರೆದುಕೊಂಡಿದ್ದಾರೆ. ಬಿಸಿಸಿಐ ಜೊತೆ ಜಿದ್ದಿಗೆ ಬಿದ್ದಿದ್ದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಪಿಎಲ್ ಆರಂಭವಾದಾಗಲೇ ಪಿಎಸ್ಎಲ್ ಅನ್ನ ಶುರು ಮಾಡಿಕೊಂಡಿತ್ತು. ಆದರೆ ಭಾರತದ ಐಪಿಎಲ್ ಎದುರು ಪಿಎಸ್ಎಲ್ ಮಂಕಾಗಿತ್ತು. ಯುದ್ಧದ ಬಳಿಕ ಮತ್ತೊಮ್ಮೆ ಮೇ 17ರಂದು ಐಪಿಎಲ್ ಪುನರಾರಂಭಗೊಂಡಿದೆ. ಪಾಕಿಸ್ತಾನ ಮತ್ತೆ ಜಿದ್ದಿಗೆ ಬಿದ್ದು ಮೇ 17ರಂದೇ ಪಿಎಸ್ಎಲ್ ಪ್ರಾರಂಭವಾಗಲಿದೆ ಅನ್ನೋದನ್ನ ಘೋಷಿಸಿದೆ.